ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಎಷ್ಟು ಲೋಟ ಆಯ್ತಾ? 10 ಲೋಟ ಆಯ್ತು. ನಾನೇ ವಾಸಿ ಕಡ, ನಂದು 20 ಲೋಟ ಆಯ್ತು. ನಾನು ಕುಡಿತೀನಿ. ಏನ್ರೋ ಇದು, ಇರೋ ಬರೋ ನೀರೆಲ್ಲ ನೀವಿಬ್ರೆ ಕುಡ್ದು ಖಾಲಿ ಮಾಡ್ಬೇಕಂತಿದ್ದೀರಾ? ಆಡೋ ಮತ್ತೆ ಒಂದು ಅರ್ಥ ಬೇಡವೇನೆ? ಜಾಸ್ತಿ ನೀರು ಕುಡಿದಷ್ಟು ಹೊಟ್ಟೆಲ್ಲಿರೋ ಕಲ್ಲು ಕರಗುತ್ತಂತೆ. ಕಲ್ಲು ಕರ್ಗುತ್ತೋ ಇಲ್ವೋ ಗೊತ್ತಿಲ್ಲ, ಬಿಲ್ ಮಾತ್ರ ಜಾಸ್ತಿ ಬರುತ್ತೆ. ಬರ್ಲಿ ಬಿಡೆ, ಕಟ್ಟೊಂದು ಗಟ್ಟಿಗಿಲ್ವಾ? ಏನಪ್ಪ, ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿದ್ರೆ ಹೆಲ್ತ್ ಇಂಪ್ರೂವ್ ಆಗುತ್ತೆ ಅಂತ ಹೇಳಿದ್ದೆ. ಎಷ್ಟು ಸಲ ಸ್ನಾನ ಮಾಡಿದ್ರಿ? ಅಲ್ಲೋ, ನಾನೊಂದು 8-10 ಸಲ ಅಂತೂ ಸ್ನಾನ ಮಾಡಿದೆ ಅಮ್ಮ. ಬಿಸಿನೀರು ತಣ್ಣಗಾಗೋಯ್ತು, ಅದಕ್ಕೆ ಸ್ನಾನ ಮಾಡಿ ನಿಲ್ಸ್ಬಿಟ್ಟೆ. ಅವನ್ 8 ಸಲ ಸ್ನಾನ ಮಾಡಿದ್ದಾನೆ ಅಂದ್ಮೇಲೆ ನಾನೊಂದು 20 ಸಲ ಸ್ನಾನ ಮಾಡಿದ್ದೀನಿ. ಬಿಟ್ಲ ನೋಡೋ, ಬಿಸಿನೀರು ಮೈ ಮೇಲೆ ಬಿದ್ದು ಬಿದ್ದು ಕೊಬ್ಬು ಸ್ವಲ್ಪ ಕಮ್ಮಿ ಆದಂಗಿಲ್ವಾ? ಯಪ್ಪ ಯಪ್ಪ ಯಪ್ಪ, ಅದೇ ನಮ್ಮ ಮನೆಯ ಓವರ್ ಹೆಡ್ ಟ್ಯಾಂಕ್ ಯಾಕೆ ಇಷ್ಟು ಬೇಗ ಖಾಲಿ ಆಗ್ತಾ ಇದೆ ಅಂತ ನನಗೆ ಇವತ್ತು ಗೊತ್ತಾಗೋಯ್ತು. ಲೇ ತಂಡಪಿಟ್ಟಗಳ, ನಾಳೆಯಿಂದ ಏನ್ ಬಂತು? ಈ ಕ್ಷಣದಿಂದನೇ ನಿಮ್ಮಿಬ್ರು ಸ್ನಾನ ಬಂತು. ಬಾವ, ಆಡ ಮತ್ತೊಂದು ಅರ್ಥ ಬೇಡವಾ? ಈ ಮನೆಯಲ್ಲಿ ಸ್ನಾನ ಮಾಡೋದಕ್ಕೆ ಅವಕಾಶ ಇಲ್ಲ ಅಂದ್ರೆ ಏನರ್ಥ? ಏನು ಮಾಡಿಲ್ಲ ಮೇಡಮ್, ಹೆಂಗ್ ಬರ್ತಾನೆ ಮಕ್ಕ ಕೊಡ್ಬಿಟ್ಟಿಂದೆ. ದಿನಕ್ಕೆ 1 ಸಲ ಸ್ನಾನ ಮಾಡ್ರ, ನಾನೇನ್ ಬೇಡ ಅಂತೀನೇನಮ್ಮ? ಅದು ಬಿಟ್ಟು ಇವ್ರಿಬ್ರು ಅಯೋಗ್ಯರು 8 ಸಲ ಸ್ನಾನ ಮಾಡ್ತಾರಲ್ಲ, ನಿಮ್ಮಿಬ್ರಿಗೆ ಅಂತ ಏನ್ರ ಬಂದಿತ್ತು ದೊಡ್ಡ ರೋಗ? ಪಾಟ್ರಂಗ, ನಾವು ಮಾಡ್ತಿರೋದು ನಿನ್ನ ಒಳ್ಳೇದಕ್ಕೆ ಕಣ. ಮೈ ಮೇಲೆ ಹೆಚ್ಚೆಚ್ಚು ಬಿಸಿನೀರು ಬಿದ್ದಷ್ಟು ನಮ್ಮ ಕೊಬ್ಬು ಕರಗುತ್ತೋ. ಚಾಪು ಕೂತ್ಕೊಳ್ಳಲೇ, ಈ ಸಮುದ್ರದಲ್ಲಿ ಜಿಮ್ಗಳು ಇರ್ತಲ್ಲ, ಅದು 24 ಗಂಟೆ ಅದ್ರ ಒಳಗಡೆನೆ ಇರುತ್ತೆ. ಯಾವತ್ತಾದ್ರೂ ಜಿಮ್ದಲ್ಲಿ ಸಣ್ಣ ಆಗುತ್ತೆ. ಪಾಟ್ರಂಗ, ಜಲಚರಗಳಿಗೂ ನರಮಾನವರಿಗೂ ನೀನು ಸಂಬಂಧ ತರಬೇಡ. ಯಪ್ಪ ಯಪ್ಪ ಯಪ್ಪ, ನಿಮ್ಮಿಬ್ರು ಯಾವನೋ ಅವನು ನರಮಾನವ ಅಂದಿದ್ದು. ನೀವಿಬ್ರು ಇದ್ರಲ್ಲ ನರಭಕ್ಷಕರು ಕಂಡ್ರು. ಕೊತ್ತಪ್ಪ, ನಿನ್ನ ಮೈ ಮೇಲೆ ಬರೀ ಬಿಸಿನೀರಲ್ಲ ಕಣ, ಗಂಡದ ಮಳೆನ ಹೋಯ್ದ್ರು ನಮ್ಮಪ್ಪನೇ ಈ ಜನ್ಮದಲ್ಲಿ ನೀನ್ ಸಣ್ಣ ಆಗಲ್ಲ ಕಣ. ಏನು ಯಜಮಾನ್ರೆ, ಕಾರ್ಪೊರೇಷನ್ ನೀರು ಸರಿಗ್ ಬರ್ತಿಲ್ಲ, ಕಾವೇರಿ ಗಲಾಟೆನೂ ಜಾಸ್ತಿ ಆಗ್ತದೆ. ಅದಕ್ಕೆ ನಾನೇನ ಮಾಡ್ಲಿ? ಮನೆಗೆ ಒಂದು ನಲ್ಲಿ ಅಂತ ಹಾಕ್ಸ್ಕೊಟ್ಟಿದೀನಿ ತಾನೆ. ನಲ್ಲಿ ಅಂತ ಹಾಕ್ಸ್ಕೊಟ್ಬಿಟ್ರೆ ಆಗೋಯ್ತಾ? ಅದ್ರಲ್ಲಿ 1 ತೊಟ್ಟು ನೀರು ಬರ್ತಿಲ್ಲ, ಬಿಟ್ಟಾಗೆಲ್ಲ ಅಂತ ಶಬ್ದ ಬರುತ್ತೆ. ಕೇಳಿಸ್ಕೊಬೇಕು, ಇಡೀ ರಾಜ್ಯ ಅಂತ ಕೇಳಿಸ್ಕೊತಾ ಇಲ್ವಾ? ಆ ಸೌಂಡ್ ಇನ್ನೊಂದು ವಾರ ಬರುತ್ತೆ. ಈ ಗಲಾಟೆ ಹಿಂಗೆ ಮುಂದುವರೆದ್ರೆ ಎಲ್ಲರ ಬಾಯಿಗೂ ಬರೀ ಮೋಣ ಬೀಳುತ್ತೆ ಅಷ್ಟೇನೆ. ಏನ್ ಮಾಡ್ಲಿ? ಬೋರ್ವೆಲ್ ಇದೆಯಲ್ಲ, ಅದೇ ನೀರನ್ನ ಕಾಸು ಸೋಸು ಎಲ್ರಿಗೂ ತೊಟ್ಟು ಬಿಡು. ಯಪ್ಪ, ಬೋರ್ವೆಲ್ ನೀರು ಉಪ್ಪು ತಿಂದಿದ್ದೆಲ್ಲ ಆಚೆ ಬಿಟ್ಬಿಟ್ಟೆ. ನನಗೆ ಅದೆಲ್ಲ ಗೊತ್ತಿಲ್ಲ ಕಣ್ರ. ನಾಳೆಯಿಂದ ನಿಮ್ಮಿಬ್ರು ಸ್ನಾನ ಬಂದು ಲೇ ಚಂಪಚಮಲೆ ಇರೊಬ್ಬರು ಬಾತ್ರೂಮ್ಗೆಲ್ಲ ಬೀಗ ಚಡಿ, ಅದ್ರ ಕೀತನ್ ನನ್ ಕೈ ಕೊಡು. ಪಾಂಡುರಂಗ ಗಂಡುಗಲಿ ಬನ್ನಿ ಬನ್ನಿ, ತಾವು ನಮ್ಮ ಹೆಸರಿಗೆ ಲಂಗ ತೋರಿಸಿದ ಮೇಲೆ ನಿನ್ ಗಂಟೆಗಲಿ ಅಂದೇನು ಬಂತು, ಅದೇನಂತ ಹೇಳಿ. ಯಾವಾಗ ಕರೆಂಟ್ ಬರುತ್ತೆ ಹೋಗುತ್ತೆ, ಫ್ಯಾನ್ ಹಾಕೋ ಹಾಗಿಲ್ಲ, ಬಿಸಿನೀರು ಬಳಸೋ ಹಾಗಿಲ್ಲ. ಇದಕ್ಕೇನಾದ್ರೂ ಒಂದು ವ್ಯವಸ್ಥೆ ಮಾಡ. ಏನು ಯಜಮಾನ್ರೆ, ಅಡ್ಗೆ ಮನೆಯಲ್ಲಿ ನೀರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಕುಡಿಯೋದಕ್ಕೆ ನೀರ್ ಸಾಲ್ತಾ ಇಲ್ಲ, ಬಳಕೆಗೆ ಎಲ್ಲಿಂದ ತರೋದು? ಮಂಡ್ಯದಿಂದ ಮನೆಗೆ ಡೈರೆಕ್ಟ್ ಆಗಿ 1 ಪೈಪ್ ಹಾಕ್ಸಿ. ಅದು ಬಿಟ್ಲಿಂಗೆ ಬಾತ್ ಮಾಡ್ಬಿಡಿ, ವಾಟರ್ನ ಡ್ರಿಂಕ್ ಮಾಡ್ಬಿಡಿ ಅಂತ ಹೇಳಿದ್ರಲ್ಲ, ನಿಮ್ಗೆ ಶೇಮ್ ಆಗಲ್ವಾ? ಅದು ನೋಡಿ ಜಾತಿ ಜಂಬಲ್ದಿನಿವ್ರೆ, ಮನುಷ್ಯರಾಗಿ ಭೂಮಿ ಮೇಲೆ ಹುಟ್ಟಿದೀವಿ ಅಂದ್ಮೇಲೆ ದಿನಕ್ಕೆ 1 ಸಲ ಸ್ನಾನ ಮಾಡೋದು ಓಕೆ ಕಣ್ರಿ. ಅದು ಬಿಟ್ಟು ಬಿಸಿನೀರು ಸಿಕ್ಕುತ್ತೆ ಅನ್ನೋದನ್ನ ನೆಪ ಮಾಡ್ಕೊಂಡು ಇವೆರಡು ದಂಡಪಿಂಡಿಗಳು ದಿನಕ್ಕೆ 8-10 ಸಲ ಸ್ನಾನ ಮಾಡ್ಬಿಟ್ರೆ ನಾನು ದುಡಿಯೋ ದುಡ್ಡಲ್ಲಿ ಏನು ಕರೆಂಟ್ ಬಿಲ್ ಕಟ್ಲ ಅಥವಾ ವಾಟರ್ ಬಿಲ್ ಕಟ್ಲ? ಅಣ್ಣಯ್ಯ, ಮನೆ ಅಳಿಯಂಗೆ ಮನೇಲಿ ಸ್ನಾನ ಮಾಡ್ಬೇಡ ಅಂತ ಹೇಳಿದ್ಯಲ್ಲ, ಅವ್ರ ಸ್ನಾನಕ್ಕೆ ಇನ್ನೊಂದಕ್ಕೆ ಎಲ್ಲಿ ಹೋಗ್ಬೇಕು? ಅದು ನೋಡಮ್ಮ, ದೇವ್ರು ಕೊಡ್ತಂಗೆ ಒದ್ದಪ್ಪ ಮತ್ತು ನಿಮ್ಮ ಯಜಮಾನ್ರ ಸ್ನಾನಕ್ಕೆ ಮತ್ತೆ ಇನ್ನೊಂದಕ್ಕೆ ಆ ಪಾಲಿನ ನೀರನ್ನ ನಿನ್ ಕೈ ಕೊಟ್ಟು ಬಿಡ್ತೀನಿ. ಅದು ತಗೊಂಡೋಗಿ ನಿನ್ನ ರೂಮಲ್ಲಿ ಇಟ್ಕೋ. ಆ ಮುಂಡೆ ಯಾವಾಗ ಕೇಳ್ತಾವೋ ಆವಾಗ ನೀನೆ ಒಂದೊಂದೇ ಮಿಳೆನ್ ಬಿಡ್ತಾ ಹೋಗು. ಒಂದು ವಿಷಯನ ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ, ಇವತ್ತಿಂದ ಈ ಮನೆಯಲ್ಲಿ ಗೀಜರ್ ಬಂದ್, ಸೋಲಾರ್ ಹಾಕಿಸ್ತೀನಿ. ಬಿಸಿಲಿದ್ರೆ ಸ್ನಾನ, ಇಲ್ದೇ ಇದ್ರೆ ಹಂಗೆ ಸೋನ. ಮೈ ಮೇಲೆ ಬಿಸಿನೀರು ಬೀಳ್ತಿದ್ದಂಗೆ ಮೈಯೊಳಗಿನ ಕೊಬ್ಬೆಲ್ಲ ಕರಗುತ್ತೆ ಭಾವ. ಪಾಂಡ್ರಂಗ, ಜಾಸ್ತಿ ನೀರು ಕುಡಿದಷ್ಟು ಹೊಟ್ಟಲಿರೋ ಕಲ್ಲೆಲ್ಲ ಕರಗುತ್ತ. ಸಾಕು ಸುಮ್ಮನೆ, ಶತಶತಮಾನಗಳಿಂದ ಜೋಗ ಜಲಪಾತದಲ್ಲಿ ನೀರ್ ಹರಿತಾನೆ ಇದೆ, ಅಲ್ಲಿರೋ ಕಲ್ಗಳು ಕರ್ಗೆ ಇಲ್ಲ. ಗುಡ್ ಪಾಯಿಂಟ್. ಅದು ಕೇಳಿಸ್ಕೊಡಪ್ಪ ದಂಡಪಿಟ್ಟಗಳ. ಅದು ನೋಡಿ, ನೀವಿಬ್ರು ಈ ಬಿಸಿ ನೀರನ್ನ ಯಥೇಚ್ಛವಾಗಿ ಮೈ ಮೇಲೆ ಸುರ್ಕೊಳ್ಳೋದ್ರಿಂದ ನಿಮ್ಮ ಮೈಯಲ್ಲಿರುವ ಕೊಬ್ಬು ಕರಗುವುದಾಗಲಿ ಅಥವಾ ನೀರನ್ನು ಹೆಚ್ಚು ಬಳಸುವುದರಿಂದ ನಿಮ್ಮ ಹೊಟ್ಟೆಯಲ್ಲಿರುವ ಕಲ್ಲುಗಳು ಕರಗುವುದಾಗಲಿ ಬರೀ ನಿಮ್ಮ ಭ್ರಮೆ ಮತ್ತು ಭ್ರಾಂತು. ಈ ನೀರನ್ನ ಜಾಸ್ತಿ ಬಳಸೋದ್ರಿಂದ ಏನಾಗುತ್ತೆ ಗೊತ್ತೇನೋ, ಈ ಕಿಡ್ನಿ ಇರುತ್ತಲ್ವಪ್ಪ, ಅದೇ ನಿಮ್ಮಿಬ್ರಿಗೆ ಇದೆಯಲ್ವ ಗೊತ್ತಿಲ್ಲ, ಆ ಕಿಡ್ನಿಗೆ ಜಾಸ್ತಿ ವರ್ಕಿಂಗ್ ಲೋಡ್ ಬೆಳೀತಾ ಕಣ. ಆ
ಕಿಡ್ನಿಗೆ ಹೆಚ್ಚು ಹೆಚ್ಚು ಲೋಡ್ಗಳು ಬಿದ್ದಂಗೆಲ್ಲ ಆ ಕಿಡ್ನಿಗಳು ಒಂದಲ್ಲ ಒಂದ್ ದಿವಸ ಢಮಾರ್ ಅಂತ ಪಂಚರ್ ಆಗ್ಬಿಡ್ತಾರೆ. ಆಮೇಲೆ ನಾನೇ ನಿಮ್ಮಿಬ್ರು ಕಿಡ್ನಿನ ಬಿಚ್ಕೊಂಡು ಹೋಗಿ ಸಂಡೆ ಮಾರ್ಕೆಟ್ ಅಲ್ಲಿ ಇಟ್ಬಿಟ್ಟು ಆಪರೇಟಿವ್ ಮಾಡ್ಬೇಕಾಗುತ್ತೆ. ನಮ್ಮ ತಾಯಣಿಗೆ ಕಣ್ರಿ, ನಾನು ಯಾವುದೇ ಒಂದು ವಿಷಯ ಹೇಳಿ ಸೈಂಟಿಫಿಕ್ ರೀಸನ್ ಇಟ್ಕೊಂಡು ಹೇಳಿರ್ತೀನಿ ಕಣ್ರಿ. ಬೇಕಿದ್ರೆ ನಿಮ್ಮ ಮಹಿಳಾ ಸಮಾಜದಲ್ಲಿ ನೀರಿನ ಅತಿ ಹೆಚ್ಚು ಬಳಕೆ ಮತ್ತು ಕಿಡ್ನಿ ಡಮಾರ್ ಅನ್ನೋ ಒಂದು ಸಬ್ಜೆಕ್ಟ್ ಅನ್ನ ಮಡಿಗೆ ನಾನೇ ಬಂದು ವಾಟ್ಸ್ಆಪ್ ಬಿಗಿತೀನಿ. ಹಾಗಂದ್ರೆ ಇವ್ರಿಬ್ರಿಗೂ ನೀರ್ನೇ ಡ್ರಿಂಕ್ ಮಾಡ್ಬೇಡಿ ಅಂತ ಹೇಳ್ತಿದ್ದೀರಲ್ಲ, ಇದು ಸರಿನಾ? ಅದು ನೋಡಿ ಜಾತಿ ಚಂಬಲ್ದಿನಿಯವರೇ, ಇವು ಎರಡು ಮುಂಡೆವು ಇಷ್ಟು ದಿವಸ ನನ್ನ ಮನೆಯಲ್ಲಿ ಇದ್ಕೊಂಡು ನನಗೆ ನೀರು ಕುಡಿಸಿದ್ದು ಸಾಕು. ಇನ್ಮೇಲಿಂದ ಏನು ಮತ್ತು ಇವತ್ತಿನಿಂದನೇ ಇವರಿಬ್ರಿಗೂ ಒಂದು ಹನಿ ನೀರು ಕೊಡಲ್ಲ. ಏನಮ್ಮ ಪಲ್ಲು, ನಿಮ್ಮ ಅಣ್ಣ ಈ ಮನೆ ಯಜಮಾನನ ಇಲ್ಲ ನಮ್ಮಿಬ್ರಿಗೆ ವಾಚ್ಮೆನ್? ನಾ ಮಾಡೋ ಕೆಲಸದಲ್ಲಿ ತಪ್ಪುಡ್ಕೋದನ್ನೇ ಡ್ಯೂಟಿ ಮಾಡ್ಕೊಂತಿದಾರಲ್ಲಮ್ಮ. ಅಲ್ಲ ಕಣೆ, ನೀರ್ ಕುಡಿಬೇಡ, ಸ್ನಾನ ಮಾಡ್ಬೇಡ ಅಂತಾರಲ್ಲ, ಅವ್ನ ತಲೆನಾರು ಕೆಟ್ಟಿದ್ದೀನಿ. ಮತ್ತು ಈ ವಿಷಯ ನಾವ್ ಇಲ್ಲಿಗೆ ಬಿಡಬಾರ್ದು, ಭಾವನ ವಿರುದ್ಧ ಪ್ರೊಟೆಸ್ಟ್ ಮಾಡ್ಲೇಬೇಕು. ಕರೆಕ್ಟ್, ನೀವು ಅವ್ರ ವಿರುದ್ಧ ಪ್ರೊಟೆಸ್ಟ್ ಮಾಡಿ, ಆದ್ರಿಂದ ನನ್ಗೂ ಅನುಕೂಲ ಆಗುತ್ತೆ. ನಿಮ್ಗೇನ್ ಅನುಕೂಲ ಆಗುತ್ತೆ? ಪ್ರೊಟೆಸ್ಟ್ ಮಾಡಿದ್ರೆ ಪಬ್ಲಿಕ್ ಬರ್ತಾರೆ, ಯಾಕೆ ಪ್ರೊಟೆಸ್ಟ್ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಈ ನೀರಿನ ವಿಷಯ, ಕರೆಂಟ್ ವಿಷಯ ಪ್ರೊಟೆಸ್ಟ್ ಮಾಡಿದ್ರೆ ಹೆಸರು ಟಿವಿಲು ಪೇಪರ್ ಅಲ್ಲೂ ಬರುತ್ತೆ. ಅಷ್ಟೇ ಅಲ್ಲ ಕಣೆ, ಈ ವಿಷಯ ರಾಜೇಶ್ವರಿಗೂ ತಲುಪುತ್ತೆ, ಆಗ ಅವಳ ಸ್ಟಮಕ್ ಹಂಗಂಗೆ ಬರ್ನ್ ಆಗುತ್ತೆ. ಬಿಡ್ಬೇಡ್ರ, ಹಾಬಿ ವಿರುದ್ಧ ನೀವಿಬ್ರು ಪ್ರೊಟೆಸ್ಟ್ ಮಾಡ್ರ. ಜಾಜಿ ಅವ್ರೆ, ಒಂದ್ 200 ರೂಪಾಯಿ ಕೊಡಿ, ಹೊಟ್ಟೆ ತುಂಬಾ ಮಸಾಲೆ ದೋಸೆ ತಿಂದು ಪ್ರೊಟೆಸ್ಟ್ ಮಾಡ್ತೀವಿ. 200 ರೂಪಾಯಿ ಯಾಕೋ, 400 ರೂಪಾಯಿ ಕೊಡ್ತೀನಿ, ಚೆನ್ನಾಗಿ ಮಸಾಲೆ ದೋಸೆ ತಿಂದು ಹಾಬಿ ವಿರುದ್ಧ ಪ್ರೊಟೆಸ್ಟ್ ಮಾಡ್ರ. ಕುಲಪತಿ, ಉಪಕುಲಪತಿ, ಅದು ಯಾವ ತರದ ಸ್ಟ್ರೈಕ್ ನ ಮಾಡ್ಬೇಕು ಅಂತ ನಿಮ್ಮ ಉದ್ದೇಶನಪ್ಪ? ನಾವು ವಿಶೇಷವಾದ ಸ್ಟ್ರೈಕ್ ಮಾಡ್ಬೇಕು ಅನ್ಕೊಂಡಿದೀವಿ ಪಂಡ್ರಗ. ಗೊತ್ತಾಯ್ತು ಬಿಡ್ರಪ್ಪ. ಅಂದ್ರೆ ಟೈರ್ಗೆ ಬೆಂಕಿ ಹಚ್ತೀರಾ, ಬರೋ ಬಸ್ಗಳಿಗೆಲ್ಲ ಹಂಗಂಗೆ ಕಲರ್ ಹೊಡಬಿಡ್ತೀರಾ. ಆ ತರ ಚಿಲ್ಲರೆ ಕೆಲಸ ಮಾಡಿ ನಮ್ ತಲೆ ಮೇಲೆ ನಾವ್ ಯಾಕೆ ಕೊಳ್ಕೊಳ್ಬೇಕು? ನಾವು ಮಾಡ್ತಿರೋ ಚಳುವಳಿ ಜಗತ್ನಲ್ಲಿರೋರ್ಗೆಲ್ಲ ಗೊತ್ತಾಗ್ಬೇಕು. ಟಿವಿ ಪೇಪರ್ ಎಲ್ಲ ಬಂದು ಕವರ್ ಮಾಡ್ಬೇಕು. ಯಾಕಪ್ಪ ನೀವಿಬ್ರು ಏನು ಕವರ್ ಮಾಡ್ಕೊಂಡೇ ಇರೋದಿಲ್ಲ? ವೇದ ಪಾಟ್ಕರ್ ನರ್ಮದಾ ಬಚಾವ್ ಆಂದೋಲನ ಮಾಡೋದು ಗೊತ್ತಾ? ಆ ರೀತಿ ನಾವು ಪ್ರೊಟೆಸ್ಟ್ ಮಾಡ್ಬೇಕು ಅನ್ಕೊಂಡಿದೀವಿ. ಅಂದ್ರೆ ನೀವಿಬ್ರು ರಾಷ್ಟ್ರ ಮಟ್ಟದಲ್ಲಿ ಕಣ್ಣನ್ನ ತೆರೆಸಬೇಕು ಅಂತ ಹೊರಟಿದ್ದೀರಾ? ಕಣ, ನೀನೇ ಬಂದು ನಮ್ಮ ಕಾಲ್ ಹಿಡಿದು ದಯವಿಟ್ಟು ಚಳುವಳಿ ನಿಲ್ಲಿಸ್ರೋ ಅಂತ ಕೇಳ್ಕೊಳ್ಳೋವರೆಗೂ ನಾವು ಚಳುವಳಿ ನಿಲ್ಸೋದಿಲ್ಲ. ಏನಪ್ಪ, ನಾಳೆ ನೀರ್ ಬರಲ್ಲ ಅಂತ ಇವತ್ತೇ ತುಂಬಿಸ್ತಿದ್ದೀರಾ? ಮತ್ತೆ ಡ್ರಮ್ಗಳನ್ನ ಒಳಗಡೆ ಇಟ್ಬಿಟ್ಟು ನೀರ್ ತುಂಬಿಸ್ಬೋದಾಗಿತ್ತಲ್ಲ. ಜನಗಳಿಗೆ ಗೊತ್ತಾಗ್ಬೇಕು ಅಂತಾನೆ ಹೊರಗಡೆ ತುಂಬಿಸ್ತಾ ಇರೋದು, ನಿನಗೆ ಗೊತ್ತಾಗೋದಿಲ್ಲ. ತೆಪ್ಪಗಿರೋ ಜಾಜಿ ಅವ್ರೆ. ಮೈ ಗಾಡ್, ವಾಟರ್ ಸತ್ಯಾಗ್ರಹಕ್ಕೆ ರೆಡಿನಾ? ನೀವು ಉದ್ಘಾಟನಾ ಭಾಷಣ ಮಾಡ್ಬಿಟ್ರೆ ಈ ನೀರಿನ ಡ್ರಮ್ಮಲ್ಲಿ ನಾವು ಇಳಿದು ಬಿಡ್ತೀವಿ. ಮೊದ್ಲು ಇಳಿರೋ, ಆಮೇಲೆ ಭಾಷಣ ಮಾಡ್ತೀನಿ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಇವತ್ತಿನ ದಿನ ವಾಟರ್ಗೆ ಪ್ರಾಬ್ಲಮ್ ಆಗ್ತದೆ, ಕರೆಂಟ್ಗೂ ಪ್ರಾಬ್ಲಮ್ ಆಗ್ತದೆ. ನಮ್ಮನೇಲಿ ಯಾರು ಸ್ನಾನ ಮಾಡ್ಬಿಡಿ, ಯಾರು ವಾಟರ್ ಕುಡಿಬಿಡಿ ಅಂತ ನಮ್ಮ ಯಜಮಾನ್ರು ಹೇಳ್ತಾ ಇದ್ದಾರೆ. ಅವ್ರು ಮಾಡ್ತಾ ಇರೋದು ತಪ್ಪು. ಯಾರು ನಿಮ್ಮ ಯಜಮಾನ್ರು? ಚಂಪಾ, ಶಟ್ ಅಪ್. ಅವ್ರು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದ್ ಹಾಗಲ್ಲ, ನಮ್ಮ ಯಜಮಾನ್ರ ನಿಮ್ಮ ಯಜಮಾನ್ರು ಅಂತ ಹೇಳ್ಬಾರ್ದು. ಯಾಕೆ ಬಡ್ಕೋತೀರಾ? ಈ ವಿಷಯ ಅಷ್ಟೇ ಜನಕ್ಕೂ ಗೊತ್ತಾಗ್ಬೇಕಾ? ಮತ್ತೇನೇನತ್ತೆ, ಅವ್ರು ಕರಿಯೋ ಹಾಗಿದ್ರೆ ಹಬ್ಬಿ ಅಂತ ಕರಿಬೇಕು. ಯಜಮಾನ್ರು ಅಂದ್ರೆ ನಂಗೆ ಕನ್ಫ್ಯೂಸ್ ಆಗಲ್ವಾ? ಓಕೆ, ಹಬಿಗೆ ಹೇಳ್ತೀನಿ. ಅವರು ಪದ್ದು ಬಿಟ್ಲಿಗೆ ಸಿಕ್ಕಾಪಟ್ಟೆ ಇನ್ಸಲ್ಟ್ ಮಾಡಿದ್ದಾರೆ. ಹಾಗಾಗಿ ಇವರಿಬ್ರು ಕಾಲ್ ಹಿಡ್ಕೊಂಡು ಸಾರಿ, ತಪ್ಪಾಯ್ತು, ಕ್ಷಮಿಸು ಅಂತ ಕೇಳ್ಕೋಬೇಕು. ಅಲ್ಲಿವರೆಗೂ ಇವರಿಬ್ರು ವಾಟರ್ ಸತ್ಯಾಗ್ರಹನ ಮಾಡ್ತಾನೆ ಇರ್ತಾರೆ. ನೀರು ನಮ್ಮದು, ನೀರು ನಮ್ಮದು. ಮಗನೇ, ರಸ್ತೆಯಲ್ಲಿ ಹೋಗೋ ಬಲ್ಲ ಜನ ನೋಡಿದ್ರೆ ನಮ್ಮ ಮನೆ ಮರ್ಯಾದೆ ಮೂಲ ಕಾಸಿಗೆ ಹಳಜಾಗುತ್ತೆ ಕಣೋ. ಹೆಂಗಮ್ಮ, ಏನು ನೀರಲ್ಲಿ ಇಟ್ಕೊಳ್ಳೋದು ಅಂದ್ರೆ ಹುಡುಗಾಟ ಅನ್ಕೊಂಡ್ಬಿಟ್ಟಿದ್ರ ನೀವು? ಹುಡುಗರ, ಒಂದು ತಾಸು ನೀವೇನಾದ್ರೂ ನೀರಲ್ಲಿ ಇಟ್ಕೊಂಡ್ರೆ ನಿಮ್ಮ ಚರ್ಮ ಹಂಗಂಗೆ ಸುಖ ಕಟ್ಬಿಡುತ್ತೆ ಕಣ. ಒಂದು ದಿವಸ ನೀರಲ್ಲಿ ಇಟ್ಕೊಂಡ್ಬಿಡ್ರ ನಿಮ್ಮ ಪಾದಗಳೆಲ್ಲ ಹಂಗಂಗೆ ಬಿರುಕು ಬಿಟ್ಕೊಂಡ್ಬಿಡುತ್ತೆ. ಆಮೇಲೆ ಯಾವ್ದನ ಪಕ್ಷಿಗಳು ಪಿಚಿಕೆ ರೂಪದಲ್ಲಿ ಯಾವ್ದನ ಒಂದು ಬೀಜ ತಂದು ಹಾಕಬಿಡ್ಲಿ, ಆ ಬೀಜ ನಿಮ್ಮ ಪಾದದ ಬಿರುಕಿನ ಮುಖಾಂತರ ದೇಹ ಸೇರುತ್ತೆ, ಅಲ್ಲಿ ಮೊಳಕೆ ಹೊಡೆಯುತ್ತೆ. ಆ ಮೊಳಕೆ ಇಡೀ ಮರ ಆಗ್ಬಿಟ್ಟು ಅದ್ರ ರೆಂಬೆ ಕೊಂಬೆಗಳೆಲ್ಲ ನಿಮ್ಮ ಬಾಯಿ, ಗಂಟ್ಲು, ಕಣ್ಣಿನ ಮೂಲಕ ಆಚೆ ಬರುತ್ತೆ. ಆಮೇಲೆ ಡ್ರಮ್ ತುಂಬಾ ಒಂದು ದೊಡ್ಡ ಗಿಡನೇ ಬೆಳೆದ್ಬಿಡುತ್ತೆ. ಜಾಜಿ ಅವ್ರೆ, ಅವ್ನು ಹೇಳ್ತಿರೋದು ನಿಜನಾ? ಯಾವುದೇ ಕಾರಣಕ್ಕೂ ಇಳಿಯಕ್ ಹೋಗ್ಬಿಡಿ. ಡೋಂಟ್ ವರಿ, ಅಕಸ್ಮಾತ್ ಮರ ಬೆಳೀತು ಅನ್ಕೊಳ್ಳಿ, ನಾನು ಅದನ್ನ ಕಟ್ ಮಾಡ್ತೀನಿ. ರೇ, ಮರ ಕಟ್ ಮಾಡೋದಕ್ಕೆ ಕಾರ್ಪೊರೇಷನ್ ಅವರ ಪರ್ಮಿಷನ್ ತಗೋಬೇಕಾಗತ್ತೆ, ಗೊತ್ತಾ? ಅಭಿ, ಡೋಂಟ್ ಟಾಕ್ ರಬಿಶ್. ನಾವ್ ಬೆಳೆಸಿರೋ ಮರನ ನಾವೇ ಕಟ್ ಮಾಡ್ತೀವಿ, ಅದಕ್ಕೆ ಯಾಕೆ ಪರ್ಮಿಷನ್ ಕೇಳ್ಬೇಕು? ರೇ ಜಾತಿ ಜಂಬಲ್ತೀನಿ ಬರೇ, ಮರನೇ ಇರ್ಬೋದು, ಮಗುನೇ ಇರ್ಬೋದು, ಕತ್ತರಿಸೋದಕ್ಕಿಂತ ಮುಂಚೆ ಅನುಮತಿ ಅಂತ ತಗೋಬೇಕಾಗತ್ತೆ. ಒಂದನ್ನ ಸ್ಪಷ್ಟವಾಗಿ ತಿಳ್ಕೊಂಬಿಡಿ, ಮುಂದಿನ ದಿನಮಾನಗಳಲ್ಲಿ ನಿಮ್ದನ್ನ ನೀವು ಏನು ಕತ್ತರಿಸ್ಕೊಳ್ಳೋ ಹಾಗಿಲ್ಲ. ಹಾಗಾದ್ರೆ ಇವರಿಬ್ರ ಹತ್ರ ಸಾರಿ ಕೇಳಿ ಈ ಸತ್ಯಾಗ್ರಹನ ಸ್ಟಾಪ್ ಮಾಡಿಸಿ, ಇಲ್ಲ ಅಂದ್ರೆ ಟಿವಿ 10 ಅವ್ರನ್ನ ಕರೆಸಿ ಬೇರೆ ತರ ಎನ್ಕ್ಯಾಶ್ ಮಾಡ್ಕೋಬೇಕಾಗತ್ತೆ. ನಮ್ಮದು ನಮ್ಮದು ನಮ್ಮ ನೀರು ನಮ್ಮದು.
ಏನು ಯಜಮಾನ್ರೆ, ಈ ವಿಷಯ ಲೋಕಕ್ಕೆಲ್ಲ ಗೊತ್ತಾಗಕ್ ಮುಂಚೆ ಇದಕ್ಕೇನಾದ್ರೂ ಒಂದ್ ದಾರಿ ಮಾಡ್ಬೇಕು. ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅವ್ರ ನೀರ್ನಲ್ಲೇ ಇಲ್ದಿರೋ ಹಂಗ್ ಮಾಡಿದ್ರೆ ಏನಪ್ಪ ಯಾರು ನೋಡ್ತಾ ಇಲ್ಲ, ನೀವ್ ಆನಿ ಬಿಸ್ಕೆಟ್ ಹಾಕ್ತೀನಿ ತಿನ್ಕೊಂಬಿಡಿ. ನೀನು ಎಷ್ಟು ಒಳ್ಳೆಯವಳಮ್ಮ. ಐ ಲವ್ ಯು. ಐ ಲವ್ ಯು ಟು. ಐ ಲವ್ ಯು 3. ಐ ಲವ್ ಯು 4. ಲವ್ ಮಾಡಕ್ ನಿಮ್ಗೆ ಇದೇ ಜಾಗನ ಹೊಡೈಲಿ. ಏನ್ರಪ್ಪ ಏನೋ ಬಾಯಾಡಿಸ್ತಂಗಿತ್ತು. ಏನಿಲ್ಲ ಬಾಬಾ, ಅದು ಚಳಿಗೆ ಬಾಯಿ ಕಟ 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 ಅಂತ ನಡುತ್ತಾ ಇತ್ತು ಕಣ. ಆಯ್ತು ಬಿಡ್ರಪ್ಪ, ಅದು ಎಷ್ಟೊತ್ತು ಅಂತ ಡ್ರಮ್ಮಲ್ಲೇ ನಿಂತಿರ್ತೀರಾ? ಬನ್ರೋ ಒಳಗಡೆ ಬನ್ರೋ. ಆಗಲ್ಲ ಬಾಬಾ, ನೀವು ನಮ್ಮಿಬ್ರು ಕಾಲ್ ಹಿಡಿದು ತಪ್ಪಾಯ್ತು ಅಂತ ಕೇಳೋವರೆಗೂ ನಾವ್ ಈ ಡ್ರಮ್ಮಿಂದ ಈಚೆ ಬರಲ್ಲ. ಈಗ ಜನ ಬಂದು ಇದು ಯಾಕೆ ಅಂತ ಕೇಳ್ತಾರೆ, ಆಗ ನಾವು ಜಾಲಾಡ್ಸ್ಬಿಡ್ತೀವಿ. ಏನ್ ಸ್ವಾಮಿ ಡ್ರಮ್ ಅಲ್ಲಿ ಹೇಳ್ತಿದ್ದೀರಾ? ಏನ್ ಆಳ ನೋಡ್ತಾ ಇದ್ದೀರಾ? ನಾಳೆ ಎಷ್ಟು ಅಂತ ನಮ್ಗೆ ಗೊತ್ತು ಸರ್. ಮತ್ತೆ ಯಾಕೆ ಸ್ವಾಮಿ ಹೇಳ್ತಿದ್ದೀರಾ? ನಾವು ಚಳುವಳಿ ಮಾಡ್ತಾ ಇದೀವಿ. ಏನ್ ಚಳುವಳಿನ? ಯಾಕೆ? ಇವ್ರು ಇದಾರಲ್ಲ, ಇವರು ಗಂಡುಗಲಿ ವಂಶದ ಕಟ್ಟ ಕಡೆ ಎತ್ಕೊಂಡು ಪಾಂಡುರಂಗ ಗಂಡುಗಳಿ ಇವರು, ಅದಕ್ಕಾಗಿ ಈ ಚಳುವಳಿ. ಏನ್ ಸ್ವಾಮಿ ಮನೆಯಲ್ಲಿರೋರ್ಗೂ ನೀರ್ ಕೊಡಲ್ಲ, ನೀವ್ ಎಂತ ಮನುಷ್ಯರಿ? ನಮ್ಮನೆ ನೀರು ನಮ್ಮದು, ನಮ್ಮನೆ ನೀರು ನಮ್ಮದು. ಸಂಧ್ಯಾ 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 ಚಪ್ಪಲಿಲ್ಲ ಡ್ರಮ್ಮಲ್ಲಿ ಇಳಿಸ್ಬಿಡ್ಲ. ಅಲ್ಲ ನೀನ್ ಇಷ್ಟು ಸಹ ಎಲ್ಲಿ ಹೋಗ್ಬಿಟ್ಟಿದ್ದೆ ಅಂತ. ಯಾವ್ದು ಹೊಸ ಬನ್ನಿನು ನಾನು ನೋಡೇ ಇರ್ಲಿಲ್ಲ. ಆ ವಿಷಯ ಆಗಿರ್ಲಿ, ಇವ್ರಿಬ್ರನ್ನ ಏನ್ ನೀರಿನ ಡ್ರಮ್ ಅಲ್ಲಿ ಇಳಿಸ್ಬಿಟ್ಟಿದ್ದೀರಾ? ಪನಿಷ್ಮೆಂಟಾ? ಇಲ್ಲ, ಅದು ಸಿಕ್ಕಾಪಟ್ಟೆ ಪಾಚಿ ಕಟ್ಬಿಟ್ಟಿತ್ತಲ್ಲ, ಹಂಗಾಗಿ ಇಬ್ರು ಸೇರ್ಕೊಂಡು ಉಜ್ಜುತ್ತಾ ಅವ್ರೆ. ಅದಕ್ಕಲ್ಲ ಸಂಧ್ಯಾ ಅವ್ರೆ, ಇವ್ರು ಇದಾರಲ್ಲ, ಇವ್ರು ಇದಾರಲ್ಲ, ಇವ್ರು ಅದಕ್ಕಾಗಿ ಹೋರಾಟ. ಪಾಂಡುರಂಗ ಅವ್ರೆ, ಅವ್ರ ಹತ್ರ ಸಾರಿ ಕೇಳಿ ಅವ್ರನ್ನ ಒಳ ಕರ್ಕೊಂಡು ಹೋಗ್ಬಾರ್ದಾ? ಸಾಕು ಸುಮ್ಮನೆ ರೀ ಸಂಧ್ಯಾ ಅವರೇ. ಎಷ್ಟೊತ್ತು ಚಳುವಳಿ ಮಾಡ್ತಾರೆ ಹೇಳಿ? ಚಳಿ ಆಗ್ತಿದ್ದಂಗೆ ಚಳುವಳಿ ನೆಗೆದು ಬಿದ್ದು ಬಿಡುತ್ತೆ. ಇವ್ರ ಪಾಡಿಗೆ ಇವ್ರು ಇಲ್ಲಿ ಇರ್ಲಿ, ನಾವು ನೀವು ಹೋಗಿ ಬೆಚ್ಚ ಕುತ್ಕೊಂಡು ಒಳಗಡೆ ಮಾತಾಡೋಣ ಬನ್ನಿ. ಸಂಧ್ಯಾ, ವಾಟ್ ಇಸ್ ದಿಸ್? ನೀನು ನನ್ನ ಮೀಟ್ ಮಾಡಕ್ಕಿಂತ ಬಂದು ಹಾಬಿ ಜೊತೆ ಲಲ್ಲೆ ಹೊಡಿತಾ ಇದೆಯಲ್ಲ, ನಿನಗೆ ಕ್ಷೇಮ ಆಗಲ್ವೇ? ಹಾರ್ಟ್ಲೆಸ್ ಪೀಪಲ್ ಅವರು ಕಮ್ ಇನ್ಸೈಡ್. ನೀನೇನ ನನ್ ಮುಖ ನೋಡ್ತೀಯಾ? ಹೋಗ್ಬಾ, ಅದು ಬಿಡ್ತಾವಳು. ಏನು ಇದಕ್ಕಿದ್ದಕ್ಕೆ ರೊಚ್ಗೆದ್ಬಿಟ್ಟವ್ರೆ. ಚಳುವಳಿ ಎಫೆಕ್ಟ್ ಅಮ್ಮ. ಲೇ ಹುಟ್ಟುಗಾರ, ಇನ್ನೂ ಎಷ್ಟೊತ್ತು ಅಂತ ನೀರಲ್ಲೇ ನಿಂತಿರ್ತೀರೋ? ನಿಮ್ಮಿಬ್ರಿಗೂ ಚಳಿ ಆಗಲ್ವೇನ್ವಾ? ಭಾವ, ನೀರಲ್ಲಿ ಇಳ್ದಿರೋರ್ಗೆ ಚಳಿ ಏನು, ಗಾಳಿ ಏನು, ಮಳೆ ಏನು, ನಮ್ಮ ಹಕ್ಕಗ ಹೋರಾಡ್ತಾ ಇದ್ದೀವಿ. ನಮ್ಮನೆ ನೀರು ನಮ್ಮದು. ರಕ್ತ ಕೊಟ್ಟೆವು. ನೀರನ್ನು ನೀಡವು. ನಮ್ಮನೆ ನೀರು ನಮ್ಮದು. ನಮ್ಮನೆ ನೀರು ನಮ್ಮದು. ಏನಪ್ಪ ಆಯ್ತು? ಪಲ್ಲು, ಯಾಕೋ ಗೊತ್ತಿಲ್ಲಮ್ಮ, ಸಿಕ್ಕಾಪಟ್ಟೆ ನೆವೆ ಆಗ್ತಾ ಇದೆ. ನೀರಲ್ಲಿ ಜಾಸ್ತಿ ಹೊತ್ತು ನಿಂತ್ರೆ ನವೆ ಆಗುತ್ತೆ ಅಂತ ಹೇಳ್ತಾರೆ. ಅಯ್ಯೋಲ್ಲೇ ಬಿಟ್ಲ, ನನ್ ಕೈ ತನ್ಕೊಳಕ್ ಆಗ್ತಿಲ್ಲ. ಲೋಪತ್ತು ಬಹುಶಃ ಈ ನೀರಲ್ಲಿ ದೋಷ ಇರ್ಬೇಕು, ಅದಕ್ಕೆ ಸಿಕ್ಕಾಪಟ್ಟೆ ನೆವೆ ಆಗ್ತಿದೆ. ಇದರಿಂದ ದಾಚೋಟೋಣಪ್ಪ. ಹಾಗ್ ಮಾತ್ರ ಮಾಡ್ಬೇಡಿಪ್ಪ. ಅರ್ಧ ದಿನಕ್ಕೇನೆ ನಿಮ್ ಬಂಡವಾಳ ಬಯಲಾಯ್ತು ಅಂತ ಜನ ಪಕ್ಕ ಪಕ್ಕ ಅಂತ ನಕ್ ಬಿಡ್ತಾರೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಜನಗಳಿಗೆ ಅಟ್ರಾಕ್ಟ್ ಆಗ್ಲಿ ಅಂತ ಈ ರೀತಿ ಡ್ಯಾನ್ಸ್ ಮಾಡ್ತಾರೆ. ಗುಡ್ ಗುಡ್, ಕೀಪ್ ಇಟ್ ಅಪ್. ಹೀಗೆ ಡ್ಯಾನ್ಸ್ ಮಾಡ್ತಾರೆ, ಜನ ಇನ್ನೂ ಸೇರ್ತಾರೆ. ವೆರಿ ಗುಡ್ ಗುಡ್, ಕೀಪ್ ಇಟ್ ಅಪ್, ಕೀಪ್ ಇಟ್ ಅಪ್. ಬನ್ನಿ ನಾವು ಹೋಗೋಣ. ನಾಳೆ ಇದೇ ಡ್ರಮ್ಗೆ ಹೊಸ ನೀರ್ನ ಹಾಕಿ ತಿರ್ಗಾ ಚಳುವಳಿ ಶುರು ಮಾಡ. ಇವಾಗ ಹೋಗೋಣ ಬಾರ. ಅಪ್ಪ, ನಿಮ್ಮಿಬ್ರು ಸ್ನಾನ ಆಯ್ತಾನಪ್ಪ? ಸ್ವಾಮಿ, ನಾವಿಲ್ಲಿ ಸ್ನಾನ ಮಾಡ್ತಿಲ್ಲ, ಸತ್ಯಾಗ್ರಹ ಮಾಡ್ತಾ ಇದೀವಿ. ಕೆರೆಯಲ್ಲಿ, ನದಿಲಿ, ಸಮುದ್ರದಲ್ಲಿ ನಿಂತ್ಕೊಂಡು ಸತ್ಯಾಗ್ರಹ ಮಾಡೋದು ನೋಡಿದೀನಿ. ನೀವೇನ್ ಡ್ರಮ್ ಒಳಗೆ ನಿಂತ್ಕೊಂಡು ಸತ್ಯಾಗ್ರಹ ಮಾಡ್ತಿದ್ದೀರಾ? ಇಳಿರಿ, ಡ್ರಮ್ ಬೇಕು ನನಗೆ. ಯಾಕೆ ಬೇಕು ಡ್ರಮ್? ಈ 2 ಡ್ರಮ್ಗೂ 2,000 ಕೊಟ್ಟು ತಗೊಂಡಿದ್ದೀನಿ. ಇಳಿರಿ ಕೆಳಗೆ. ಈ ಡ್ರಮ್ಗಳನ್ನ ನಿಮಗೆ ಮಾರ್ದಂತ ಅಯೋಗ್ಯ ಯಾರೇ? ಲೇ, ನಾನೇ ಕಂಡ್ರ ಈ ಡ್ರಮ್ನ ಇವ್ರಿಗೆ ಮಾರಿದ್ದು. ದಯವಿಟ್ಟು ಕೆಳಗಡಿರಿ, ಬೇಕಿದ್ರೆ ಬೇರೆ ಡ್ರಮ್ ಹಾಕೊಂಡು ನಿಂತ್ಕೊಳ್ಳಿ. ಸಾಧ್ಯ ಇಲ್ಲ ಬಾಬಾ. ಏನ್ ಮಕ್ ಹೊಡಿಲ್ಲ ಅಥವಾ ಬೆಳಿತೀರಾ? ಸುಮ್ಮನೆ ಇವನ್ನ ಮಟ್ಟ ಹಾಕೋರ್ನ ಕರೆಯೋಣ. ಲೇ, ನನ್ನನ್ನ ಮಟ್ಟ ಹಾಕುವಂತ ಗಂಟು ಈ ಮನೆಯಲ್ಲಿ ಯಾರಿದಾರ? ನಿನ್ನ ಮಟ್ಟ ಹಾಕಕ್ಕೆ ಗಂಡಸಿ ಹಾಕೋಬೇಕು, ಒಬ್ಬ ಲೇಡೀಸ್ ಹಾಕೋ. ಜಾಜಿ ಅವ್ರೆ, ಸ್ವಲ್ಪ ಬನ್ನಿ ಇಲ್ಲಿ. ಮೈ ಗಾಡ್, ಗೊತ್ತು ಬಿಟ್ಲ. ಸ್ಲೋಗನ್ ಯಾಕೆ ಹೇಳ್ತಿಲ್ಲ? ಕಮಾನ್ ಕಿರ್ಚಿ. ಅಯ್ಯ, ಈ ಡ್ರಮ್ ಕಿತ್ಕೊಂಡು ಹೋಗ್ತೀನಿ ಅಂದ್ರೆ ಸ್ಲೋಗನ್ ನಿಂದ ಕೂಗೋಣ.
ನಿಮ್ ಯಜಮಾನಪ್ಪ ಈ ಡ್ರಮ್ ನ ಈ ಅಪ್ಪನಿಗೆ 2,000 ರೂಪಾಯಿ ಮಾರ್ಬಿಟ್ಯಾನೆ. ನಾರಾಯಣಪ್ಪವ್ರೆ ಏನ್ ಮುಖ ನೋಡ್ತಾ ಇದ್ರಾ? ನಾನು ನಿಮಗೆ ಬರೀ ಡ್ರಮ್ಮನ್ನು ಮಾರಿಲ್ಲ, ಜೊತೆಗೆ ಅದರಲ್ಲಿರೋ ವ್ಯಕ್ತಿಗಳನ್ನು ಮಾರಿದೀನಿ. ದಯವಿಟ್ಟು ಕರ್ಕೊಂಡು ಹೋಗಿ. ಹೌದಾ? ನನ್ ಕೆಲ್ಸರು ಬೇಕಿತ್ತು. ಕೆಲ್ಸರು ಫ್ರೀಯಾಗಿ ಸಿಕ್ಕಿದಾರೆ ಅಂದ್ರೆ ಲಾರಿ ತಂದೆಲ್ಲ ಹೇರ್ಕೊಂಡು ಹೋಗ್ಬಿಡ್ತೀನಿ. ಅದಕ್ಕೆ ಹೇಗಾರು ಮಾಡಿ ನೀನ್ ನಮ್ಮನ್ನ ಕಾಪಾಡ್ಬೇಕು, ನಮ್ಮ ಚಳುವಳಿನ ಉಳಿಸ್ಬೇಕು. ಲೇಡೀಸ್ ಅಂಡ್ ಜೆಂಟಲ್ಮೆನ್, ನೀವ್ ಏನ್ ಮಾಡ್ತಾ ಇದ್ದೀರಾ? ಈ ನಾರಾಯಣಪ್ಪ ಯಾರು? ವಿರೋಧ ಪಕ್ಷದವನು. ನಮ್ಮ ಚಳವಳಿ ನಿಲ್ಸ್ಬೇಕು ಅಂತಲೇ ಬಂದಿದ್ದಾನೆ. ಇಂಥವ್ರನ್ನ ನಾವು ಸುಮ್ನೆ ಬಿಡ್ಬೇಕಾ ಅಥವಾ ಪಾಠ ಕಲಿಸ್ಬೇಕಾ? ಸ್ವಲ್ಪ ನಾರಾಯಣಪ್ಪನ ಈ ಕಡೆ ಕಳಿಸಿ. ಮೇಡಮ್ ಅವರ ನಿಮ್ ಡ್ರಮ್ ನಿಮ್ಮ ಹತ್ರನೇ ಇರ್ಲಿ. ನಾನ್ ಕೊಟ್ಟಿರೋ 2,000 ಕೊಟ್ಬಿಡಿ, ನಾನು ಹೋಗ್ಬಿಡ್ತೀನಿ. 2,000 ರೂಪಾಯಿನ ಹಬಿ ಮಾಡಿರೋ ತಪ್ಪಿಗೆ 3,000 ರೂಪಾಯಿ ಕೊಡಿಸ್ತೀನಿ. ಒದ್ದು ಬಿಟ್ಲಂಗೆ ಪಾಂಡುರಂಗಂಗೆ ಒದ್ದು ಬಿಟ್ಲಂಗೆ ಪಾಂಡುರಂಗಂಗೆ ನಮ್ಮನೆ ನೀರು ನಮ್ಮನೆ ನೀರು. ಯಾಕಪ್ಪ ಪಾಂಡುರಂಗ ಮೈ ಮೇಲೆ ದವ ಬಂತನ? ನನ್ನ ಮಗನ್ನ ನೋಡಿದ್ರೆ ಗೊತ್ತಾಗಲ್ವೇನು? ಅವನು ಮೈ ಮೇಲೆ ದೇವಲ್ ಬಂದಿರ್ಬೇಕು. ಯಾವ ದೇವರು? ನನ್ನ ಕನ್ಸಲ್ಲಿ ತಾಯಿ ಕಾವೇರಿ ಬಂದಿದ್ಲು. ನನ್ನ ಮಗನೇ ಪುಣ್ಯವಂತ. ಇದುವರೆಗೂ ತಾಯಿ ಕಾವೇರಿ ಯಾರ ಕನಸಲ್ಲೂ ಬಂದಿರಲಿಲ್ಲ. ಮಗನೇ, ತಾಯಿ ಕಾವೇರಿ ಏನ್ ಹೇಳಿದ್ಳು? ಪಕ್ಕದ ರಾಜ್ಯವ್ರಿಗೆಲ್ಲ ಹಾಗೆಲ್ಲ ನೀರ್ ಕೊಡಕ್ಕಾಗಲ್ಲ, ಜಲಾಶಯ ಭರ್ತಿಯಾಗಿ ಎಲ್ರಿಗೂ ನೀರ್ ಸಿಕ್ಬೇಕು ಅಂದ್ರೆ ಪದ್ದು ಮತ್ತು ವಿಟ್ಲನ್ನ ಈ ಡ್ರಮ್ ಸಮೇತ ಕಾವೇರಿಗೆ ವಿಸರ್ಜನೆ ಮಾಡಬೇಕು ಅಂದ್ರು. KRS ನೀರಿಗೆ ಇವರಿಬ್ಬರನ್ನು ಬಾಗಿನ ತರ ಅರ್ಪಿಸ್ಬೇಕು ಅಂದ್ರೆ ಮಾತ್ರ ಜಲಾಶಯ ಭರ್ತಿಯಾಗಿ ಎಲ್ರಿಗೂ ನೀರು ಸಿಕ್ಕುತ್ತೆ. ತಡ ಯಾಕೆ ಮಾಡ್ತೀರಾ? ಅಕ್ಕ ಕುಂಕುಮ ತಂದು ಕಂಡಲ್ಲಿ ಬಡೀರಿ, ಕೊರಳಿಗೆ ಹಾರ ಹಾಕಿ ಎತ್ಕೊಂಡು ಕಾವೇರಿ ಬಿಸಾಕಿ ಬಿಸಾಕಿ. ಇಲ್ಲ ಇಲ್ಲ ಖಂಡಿತ ಬಿಡಕ್ಕಾಗಲ್ಲ. ಕಾವೇರಿ ತಾಯಿನ ಕಂತ ಬಂದು ಹೇಳಿರ್ಬೇಕಾದ್ರೆ ನಿಮ್ಮನ್ನ ತಗೊಂಡೋಗದೆ KRS ಅಲ್ಲಿ ತಳ್ಳಗೆ. ಬಾಬಾ ತಿಳಿದ ತಪ್ಪಾಗೋಯ್ತು, ದಯವಿಟ್ಟು ಬಂದು ಕಾಪಾಡಿ ಬಾಬಾ. ಪಾಂಡ್ರಂಗ ನಿಮ್ಮ ಕಾಲಿಗೆ ಬೀಳ್ತೀವಿ, ದಯವಿಟ್ಟು ಬಂದು ಕಾಪಾಡು. ಇವಾಗ ನೀರ್ ಪಾಲಾಗ್ಬಿಡ್ತಾಳೆ, ಕಾಪಾಡು. ಏನ್ ಮುಖ ನೋಡ್ತಾ ಇದ್ರ ಅಯೋಗ್ಯ? ಆದಷ್ಟು ಬೇಗ ಇವರಿಬ್ಬರನ್ನ ಕರ್ಕೊಂಡು ಹೋಗಿ. ಪ್ಲೀಸ್ ಅಭಿ, ಪದ್ದು ಬಿಟ್ಲನ್ನ ಪ್ಲೀಸ್ ಬಿಟ್ಬಿಡಿ. ಏನ್ ಮುಖ ನೋಡ್ತಾ ಇದ್ರ? ಇಳದ್ ಬಂದ್ ಕಾಲ್ ಹಿಡ್ಕೊಂಡ್ರು. ಏನಾಯ್ತು ಮಗನೇ? ಆ ಕಾವೇರಿ ತಾಯಿ ಮತ್ತೆ ನನ್ನ ಕನ್ಸಲ್ಲಿ ಪ್ರತ್ಯಕ್ಷ ಆಗಿದ್ಲು. ತಾಯಿ ಕಾವೇರಿ ಏನ್ ಹೇಳಿದ್ಲು? ಆ ತಾಯಿ ಹೇಳಿಕೆನಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಏನದು? ಬಾಗಿನ ಕೊಡದೇನಿದ್ರು ಮಿನಿಸ್ಟರ್ ಕೆಲಸ, ಅದು ಜನಸಾಮಾನ್ಯರ ಕೆಲಸ ಅಲ್ಲ. ಹಂಗಾಗಿ ಮಿನಿಸ್ಟ್ರೇ ಬಾಗಿನ ಕೊಡಬೇಕು ಅಂದ್ರೆ ಮಾತ್ರ ಜಲಾಶಯ ಭರ್ತಿ ಆಗಿತ್ತೆ ಅಂತ ಹೇಳಿದಾಳೆ. ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತೀರಾ ಅಯೋಗ್ಯರ? ಹೋಗಿ ಮಿನಿಸ್ಟರ್ ಮನೆಗೆ, ಅವ್ರ ಮನೆ ಬಾಗ್ಲನ ತಟ್ಟಿ. ಅಯೋಗ್ಯರ ಇನ್ನೊಂದ್ಸಲ ಸತ್ಯಾಗ್ರಹ ಮಾಡ್ತೀರೇನ್ರು? ಮಾಡಲ್ಲ ಬಾಬಾ. ಅಪ್ಪಿ ತಪ್ಪಿ ಸತ್ಯಾಗ್ರಹ ಮಾಡಿದ್ದೆ ಆದ್ರೆ ನಮ್ಮನ್ನ KRS ಅಲ್ಲಿ ಮುಳುಗಿಸ್ಬಿಡ್ತೀರಾ? ಇಲ್ಲ ಕಣೋ, ಅಲ್ಲಿವರೆಗೂ ಯಾಕೋ ಹೋಗ್ಲಿ, ಮನೆಯಲ್ಲಿ ತೊಟ್ಟಿದೆಯಲ್ಲ ಅದೇ ನೀರಲ್ಲಿ ನಿಮ್ಮಿಬ್ಬರನ್ನ ಮುಳುಗಿಸಿ ಸಾಯಿಸ್ಬಿಡ್ತೀನಿ.